ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರಾಗಿ ಮುದ್ದೆ ಅವರೆಕಾಳು ಉಪ್ಸಾರು. ಬೇಕಾಗಿರುವ ಪದಾರ್ಥ ಒಂದು 1/4 kg ಅಷ್ಟು ಅವರೆಕಾಳನ್ನು ತಗೊಳ್ಳಿ, 1/4 kg. ಮತ್ತು ಒಂದು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅರ್ಧ ಕಂತೆ, ಒಂದು ಬೆಳ್ಳುಳ್ಳಿ, ಮೆಣಸು, ಉಪ್ಪು ಮತ್ತು ಹುಣಸೆಹಣ್ಣು, ಒಂದು ಅರ್ಧ ನಿಂಬೆ ಗಾತ್ರಷ್ಟು ಹುಣಸೆಹಣ್ಣು. ಮೊದಲು ಅವರೆಕಾಳನ್ನ ಕುಕ್ಕರಲ್ಲಿ ಕೂಗಿಟ್ಕೊಳ್ಳೋಣ. ಒಂದು ಬೌಲ್ ಅವರೆಕಾಳಿಗೆ 1 ಬೌಲ್ ನೀರು ಹಾಕಿ ಚೆನ್ನಾಗಿ ಕೂಗಿಸ್ಕೊಳ್ಳೋಣ. 1-2 ವಿಷಲ್ ಹಾಕಿದ್ರೆ ಸಾಕು. ಈಗ ನಂತರ ವಿಷಲ್ ಹಾಕೋ ತನಕ ಖಾರಕ್ಕೆ ರೆಡಿ ಮಾಡೋಣ. ಹಸಿಮೆಣಸಿಗೆ ಸ್ವಲ್ಪ ಹುರ್ಕೋಬೇಕು. ಒಂದು 7-8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು, ಕರಿಬೇವು ಸೊಪ್ಪು ನಾನು ಸ್ವಲ್ಪ ಸ್ಕಿಪ್ ಮಾಡಿದ್ದೆ. ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡು ಹುರ್ಕೊಳ್ಳಿ. 3 ಗರಿ ಅಷ್ಟಾದರೆ ಸಾಕು ಕರಿಬೇವು ಸೊಪ್ಪು. ಹುರಿದ ನಂತರ ಈ ಕಡೆ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರಿದಂಥ ಪದಾರ್ಥ ಮತ್ತು ಮಿಕ್ಕಿದಂಥ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಗಂಟೆ, ಒಂದು ಅರ್ಧ ನಿಂಬೆ ಗಾತ್ರ ಅಷ್ಟು ಹುಣಸೆಹಣ್ಣು, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರ್ಧ ಸ್ಪೂನ್ ಉಪ್ಪು ಅಂದರೆ ಸಾಕು. ಕಲ್ಲು ಮತ್ತು ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ಕೊಂಡು ಅಂದರೆ ತೀರಾ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿ ಈ ಅದಕ್ಕಿದ್ರೆ ಸಾಕು. ಒಂದು ಕಡೆ ಎತ್ತಿಡೋಣ. ನಂತರ ವಿಷಲ್ ಆಯಿತು, ಆಫ್ ಮಾಡೋಣ. ಈಗ ವಿಷಲ್ ಹಾರೋ ತನಕ ಈ ಕಡೆ ಮುದ್ದೆಗೆ ರೆಡಿ ಮಾಡೋಣ. ಮುದ್ದೆಗೆ ಒಂದು 3 ಕಪ್ ನೀರು ಹಾಕ್ತೀವಿ. 1 ಕಪ್ ರಾಗಿ ಹಿಟ್ಟಿಗೆ 3 ಕಪ್ ನೀರು ಹಾಕ್ತೀವಿ. ಸ್ವಲ್ಪ ನೀರು ಕಾದಿದೆ ಅಂತಾದರೆ ಸ್ಟವ್ ಸ್ವಲ್ಪ ನೀರು ಕಾದಿದೆ ಅಂದಾಗಲೇ ಒಂದು ಅರ್ಧ ಸೌಟಷ್ಟು ರಾಗಿ ಹಿಟ್ಟನ್ನು ಹಾಕಿ ಅಂಬಲಿ ಥರ ಮಾಡಿದ್ರೆ ರಾಗಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಒಂದು ಅರ್ಧ ಚಮಚ, ಗಂಟಾಗಲ್ಲ ಅಂತ. ಈಗ ಈ ಥರ ಕುದೀತಾ ಇದ್ದಾಗಲೇ 1 ಲೋಟದಷ್ಟು ರಾಗಿ ಹಿಟ್ಟು ಹಾಕಿದ್ರೆ 3 ಲೋಟ ನೀರಿಗೆ 1 ಲೋಟ ರಾಗಿ ಹಿಟ್ಟು ಹಾಕಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಮುದ್ದೆ ಒಂದು 10 ನಿಮಿಷ ಬೇಯೋ ತನಕ ಮಾಡೋಣ. ಈ ಕಡೆ ಸಾಂಬಾರು ರೆಡಿ ಮಾಡೋಣ. ಈಗ ಅವರೆಕಾಳು ಬೆಂದಿದೆಯಾ ಇಲ್ವ ನೋಡೋ. ಕುಕ್ಕರ್ ವಿಷಲ್ ತೆಗೆದೆ, ಬೆಂದಿದೆ ಅನಿಸುತ್ತೆ ನೋಡಿ. ಬೆಂದಿದೆಯಾ ಇಲ್ವ ಅಂತ ಒಂದು ಕಾಳನ್ನ ನೋಡಿದ್ರೆ ಬೆಂದಿದೆ. ಈಗ ಈ ಕಡೆ ಮುದ್ದೆ ಬೇಯಕ್ಕೆ ಇಟ್ಟಿರ್ತೀನಿ. ಈ ಕಡೆ ಉಪ್ಸಾರಿಗೆ ಖಾರ ರುಬ್ಬಿರೋಂಥ ಮಿಕ್ಸಿ ಜಾರಿಗೆ 1-2 ಸೌಟಷ್ಟು ಅವರೆಕಾಳು, ಬೆಂದಿರೋ ಅವರೆಕಾಳನ್ನು ಹಾಕಿ ಈ ಕಡೆ ಸಾಂಬಾರು ಕುದಿಯೋಕ್ಕಿಡೋಣ. ಆ ಮಿಕ್ಸಿ ಜಾರಿಗೆ ಹಾಕಿದ ಕಾಳನ್ನ ನುಣ್ಣಗೆ ರುಬ್ಬೋಣ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ತಣ್ಣಗಾದ್ಮೇಲೆ ರುಬ್ಬಿ ಈ ಥರ ಬರುತ್ತೆ. ಇದನ್ನು ಕುದೀತಿರೋ ಸಾಂಬಾರಿಗೆ ಹಾಕಿ ಮಿಕ್ಸಿ ಮಾಡೋಂಥ ಮಿಕ್ಸರ್ನ ತೆಗೆದು ಒಲೆ ಕುದಿಯೋಕ್ಕೆ ಚೆನ್ನಾಗಿ ಕುದ್ದ ನಂತರ ನೋಡಿ ಈ ಥರ ಸಾಂಬಾರು ರೆಡಿ ಆಯಿತು. ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಅರ್ಧ ಲೋಟದಷ್ಟು ಹಾಲನ್ನು ಆ್ಯಡ್ ಮಾಡಿ. ಉಪ್ಸಾರು ಯಾವಾಗಲೂ ವೈಟ್ ಕಲರ್ ಇರುತ್ತೆ, ಚೆನ್ನಾಗಿರುತ್ತೆ. ಕುದ್ದ ನಂತರ 1 ಸ್ಪೂನ್ ಉಪ್ಪು ಹಾಕಿ ಸಾಕು, 1-1.5 ಸ್ಪೂನ್ ಉಪ್ಪು ಹಾಕಿ ಅವರೆಕಾಳು ಹಾಕೋದು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡೋಣ. ಮತ್ತು ಸಾಸಿವೆ ಮತ್ತು ಬೆಳ್ಳುಳ್ಳಿ, ಎಣ್ಣೆ ಇಷ್ಟೇ ಸಾಕು. ಸಾಸಿವೆ ಒಗ್ಗರಣೆ, ಒಂದು ಬೆಳ್ಳುಳ್ಳಿ ಹಾಕಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿ ಮಾಡಿರೋ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಅವರೆಕಾಳು ರೆಡಿ. ಈಗ ಮುದ್ದೆ ಒಂದು 10 ನಿಮಿಷ ಈ ಥರ ಹೊಗೆ ಬರ್ತಾ ಇರುತ್ತಲ್ಲ, ಆವಾಗ ಮುದ್ದೆ ಆಗಿದೆ ಅಂತ ನೋಡಿ. ಈ ಥರ ಮುದ್ದೆ ಕೋಲಿರುತ್ತೆ. ಆ ಮುದ್ದೆ ಕೋಲಲ್ಲಿ ನಿಧಾನಕ್ಕೆ ತಿರ್ಗಿಸ್ಕೊತಾನೇ ಇರಬೇಕು. ತಿರುಗಿಸ್ತಾ ಗಂಟಾಗ್ದಂಗೆ ತಿರುಗಿಸ್ತಾ ಇರಬೇಕು. ಮುದ್ದೆ ತೋಳ್ಸೋದು ಅಂತೀವಲ್ಲ, ಇದನ್ನೇ ಈ ಥರ ತೋಳಿಸ್ತಾ ಇರಬೇಕು. ಗಂಟಾಗ್ದಂಗೆ ಸೈಡಲ್ಲಿ ನೋಡಿ ಈ ಥರ ಸ್ಟ್ರಕ್ಚರ್ ಬರುತ್ತೆ. ಇದನ್ನು ಹಿಂಗೆ ತೋಳಿಸೋದು ಮುದ್ದೆ ತೋಳಿಸೋದು ಅಂದರೆ ಹಿಂಗೇನೆ. ಅದಾದ ನಂತರ ನಾನು ಮುದ್ದೆನ ಈ ಥರ ಮುದ್ದೆ ರೌಂಡ್ ಮಾಡೋದಕ್ಕೆ ಈ ಥರ ಇದನ್ನು ಬಳಸ್ತೀನಿ.
ನೀವು ಬೇಕಾದರೆ ತಟ್ಟೆ, ಒಬ್ಬೊಬ್ಬರು ಬಟ್ಟೆ ಬಳಸ್ತಾರೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದ್ರಲ್ಲಿ ಮಾಡಿ. ನಾನು ಜಾಸ್ತಿ ಇದರಲ್ಲೇ ಮಾಡ್ತೀನಿ. ನೋಡಿ, ಈಗ ಬಿಸಿ ಬಿಸಿ ಮುದ್ದೆ ರೆಡಿ. ಯಾವಾಗಲೂ ಅಷ್ಟೇ, ಊಟಕ್ಕೆ ಇನ್ನೊಂದು 5 ನಿಮಿಷ ಕೂತ್ಕೋತಾರೆ ಅಂದಾಗಲೇ ಮುದ್ದೆ ಮಾಡಿ ಬಿಸಿ ಬಿಸಿಯಾಗಿ ತಿಂದ್ರೇ ಅದ್ರ ತೃಪ್ತಿಯಾಗೋದು. ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದವ್ರಿಗೆ ಈಸಿ ಮೆಥಡ್, ಅರ್ಧ ಗಂಟೆಲಿ ಉಪ್ಸಾರು ಮುದ್ದೆನ ಮಾಡೋ ಅಂಥ ವಿಧಾನನ ಹೇಳ್ಕೊಟ್ಟಿದ್ದೀನಿ. ಮಾಡಿ ನೋಡಿ. ಈಗ ಬಿಸಿ ಬಿಸಿ ಅವರೆಕಾಳು ಸಾಂಬಾರು, ಉಪ್ಪು ಸಾಂಬಾರು, ಮುದ್ದೆ ಸವಿಯಲು ಸಿದ್ಧ. ಅದ್ರ ಜೊತೆಗೆ ರುಬ್ಬಿರೋ ಅಂಥ ಉಪ್ಸಾರು ಖಾರ ಇರುತ್ತಲ್ಲ, ಉಪ್ಸಾರು ಖಾರನ 1 ಸ್ಪೂನ್ ಹಾಕೋಣ, ಒಂದು ಅರ್ಧ ಸ್ಪೂನ್, 1 ಸ್ಪೂನ್, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಊಟ ಮಾಡಿದ್ರೆ